ಯಾಕೆ ಶಾಕ್ ಆಯ್ತಾ? ಏನಪ್ಪ ಈ ಕೇಡಿನ ಮಗ ಇನ್ನೂ ಬೆನ್ನಿಂದ ಬಿದ್ದಿದ್ದಾನೆ ಅಂತನ, ಅಥವಾ ಜೈಲಿಂದ ಹೇಗೆ ತಪ್ಪಿಸ್ಕೊಂಡು ಬಂದ ಅಂತನ, ಇಲ್ಲ ಮಗನಾಗಿ ಇನ್ನೂ ಜೀವಂತವಾಗಿದ್ದಾನೆ ಅಂತನ? ನೀನು ನಿಜವಾಗ್ಲೂ ಮನಸ್ಸುಗಳೇ ಆಗಿದ್ದರೆ ನಿನಗೆ ಮನಸ್ಸು ಇರಲೇಬೇಕು. ಆ ಮನಸ್ಸು ಇದ್ದಿದ್ದೇ ಆದರೆ ಆ ಮನಸ್ಸಿಗೆ ನಾನು ಯಾರು ಅಂತ ಗೊತ್ತಿರಲೇಬೇಕು. ಈ ಪ್ರಪಂಚದಲ್ಲಿ ಯಾರು ಬೇಕಾದರೂ, ಎಂಥವ್ರು ಬೇಕಾದರೂ, ಎಂಥ ನೀಚ ಸುಳ್ಳನ್ನು ಬೇಕಾದರೂ ಹೇಳಬಹುದು. ಆದರೆ ತನ್ನ ರಕ್ತನ ಹಾಲಂತ ಹಂಚಿಕೊಂಡು ತನ್ನ ಹೊಟ್ಟೆಲಿ ಹುಟ್ಟಿದ ಮಗನೇ ಅಲ್ಲ ಅಂತ ಯಾವ ತಾಯಿನೂ ಸುಳ್ಳು ಹೇಳೋದಕ್ಕೆ ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ಇಟ್ ಹೈಲಿ ಬಡಿ ಇಂಪಾಸಿಬಲ್. ಯಾಸ್, ಹೇಳು, ನೀನು ಯಾರು, ನಾನು ಯಾರು? ನಿನ್ನನ್ನು ಬಲವಂತವಾಗಿ ತಾಯಿ ಅಂತ ಒಪ್ಪಿಸಿಬಿಟ್ಟು ನೀನು ಗಳಿಸಿದ ಸಂಪತ್ತಲ್ಲೋ ಅಥವಾ ನೀನು ಮಾಡಿದ ಪಾಪದಲ್ಲೋ ನಾನು ಪಾಲು ತಗೊಳ್ಳೋದಕ್ಕೆ ಬರಲಿಲ್ಲ. ಯಾಕೆ ಅಂದರೆ ಪ್ರತಿಯೊಬ್ಬರ ಜೀವನದಲ್ಲೂ ಮೊಟ್ಟ ಮೊದಲನೇ ವ್ಯಕ್ತಿ ಅಂತಂದರೆ ತಾಯಿ. ಆದರೆ ನನ್ನ ಜೀವನದಲ್ಲಿ ಮೊಟ್ಟ ಮೊದಲನೇ ವ್ಯಕ್ತಿ, ಕಟ್ಟ ಕಡೆಯ ವ್ಯಕ್ತಿ ಯಾರು ಅಂತ ಗೊತ್ತಾ ನಿನಗೆ? ಅದು ನನ್ನ ಶಾಂತಿ. ನಿನ್ನನ್ನು ಕೊಂದುಬಿಟ್ಟು ನಾನು ಸಾಯೋದಕ್ಕೆ ಅಂತ ಹೊರಟಿದ್ದೆ. ಆದರೆ ನನ್ನ ಶಾಂತಿ ನನ್ನ ಸಿಟ್ಟನ್ನೆಲ್ಲ ಅಡಗಿಸಿ ತಾಳ್ಮೆಯಿಂದ ಕೇಳ್ಕೊಂಡು ಬನ್ನಿ ಅಂತ ಹೇಳಿದ್ಲು. ನಿಜ ಹೇಳು, ನೀನು ನನ್ನ ತಾಯಿ ತಾನೇ? ಇಲ್ಲ, ನೀನು ಹೇಳೋದಿಲ್ಲ. ಯಾಕೆ ಅಂತಂದರೆ ಈ 4 ಗೋಡೆಗಳ ಮಧ್ಯದಲ್ಲಿ ಎಲ್ಲಿ ನಿನ್ನ ಬಣ್ಣ ಬಯಲಾಗುತ್ತೋ ಅಂತ ಹೇಳ್ಬಿಟ್ಟು ಭಯ ನಿನಗೆ. ಭಯ ನಿನಗೆ. ನಿಜವಾಗ್ಲೂ ನೀನು ನನ್ನ ತಾಯಿನೇ ಆಗಿದ್ರೆ, ನಿನಗೂ ಮನಸಾಕ್ಷಿ ಅಂತಿದ್ರೆ ನಾಳೆ ಕರಡಿ ಬಿಟ್ಟು ಗುಡಿ ಹತ್ರ ಬಂದು ಒಂದೇ ಒಂದು ಸಲ ನಿರ್ಭಯವಾಗಿ ಮಗನೇ ಅಂತ ಕೂಗ್ಬಿಡು ಸಾಕು. ನನ್ನ ಹೃದಯನ ತುಂಬಿಕೊಂಡು ನನ್ನ ಮನಸ್ಸನ್ನು ತೃಪ್ತಿ ಮಾಡ್ಕೊಂಡು ಬಿಡ್ತೀನಿ.